ಕರ್ನಾಟಕದಲ್ಲೇ ಅತಿ ದೊಡ್ಡ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣವನ್ನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಇದೀಗ ಪತ್ತೆ ಹಚ್ಚಿರುವಂಥದ್ದು. ವೃದ್ಧೆಯೊಬ್ಬರಿಗೆ 24 ಕೋಟಿ ರೂಪಾಯಿಯಷ್ಟು ಡಿಜಿಟಲ್ ಅರೆಸ್ಟ್ ಮಾಡಿದಂತಹ ಆರೋಪಿಗಳನ್ನು ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸಿಯಾಗಿದ್ದಂಥ ಏನು ವೃದ್ಧೆ ಏನಿದ್ದಾರೆ, ಸೊ ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ರು. ಅವರ ಒಂದು ಡಿಜಿಟಲ್ ಅರೆಸ್ಟ್ ಸಂಬಂಧಪಟ್ಟಂತೆ 24 ಕೋಟಿಯಷ್ಟು ಹಣವನ್ನು ಕಳೆದ ಜನವರಿಯಿಂದ ಇಲ್ಲಿವರೆಗೂ ಸಹ ವೃದ್ಧೆಯಿಂದ ಸೈಬರ್ ವಂಚಕರು ಹಾಕಿಸ್ಕೊಂಡಿದ್ರು. ನಿಮ್ಮನ್ನ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಂದ ಒಂದು 24 ಕೋಟಿಯಷ್ಟು ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿರುವಂಥದ್ದು. ವೃದ್ಧೆಯೊಬ್ಬರಿಗೆ 24 ಕೋಟಿಯಷ್ಟು ಹಣ ಒಂದು ಪ್ರಾಪರ್ಟಿ ಹಣ ಮಾರಿದ್ರು. ಆ ಒಂದು ಹಣ ಅವರಿಗೆ ಬಂದಿರುತ್ತೆ, ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅಕೌಂಟ್ ನಲ್ಲಿ ಇಟ್ಟಿದ್ರು. ಈ ಬಗ್ಗೆ ಸೈಬರ್ ವಂಚಕರಿಗೆ ಮಾಹಿತಿ ಸಹ ಆಗಿತ್ತು, ಮಾಹಿತಿಯನ್ನ ಪಡ್ಕೊಂಡಿದ್ರು. ಅದರ ಬೇಸ್ ಮೇಲೆ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿದ್ರು. ಕಳೆದ ಆಗಸ್ಟ್ ನಿಂದ ಏಪ್ರಿಲ್ ವರೆಗೂ ಸಹ ಈ ರೀತಿಯಾಗಿ ಮಾಡ್ತಾ ಇದ್ರು. ಜೊತೆಗೆ 24 ಕೋಟಿಯಷ್ಟು ಹಣ ಸಾಲದು ಎಂದು ಹೇಳಿಕೊಂಡು ಮತ್ತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಸೊ ಇದ್ರ ಬಗ್ಗೆ ಹಣ ಇಲ್ಲದ ಸಂದರ್ಭದಲ್ಲಿ ವೃದ್ಧೆಯೊಬ್ಬರು ಇಲ್ಲಿಂದ ಇದೇ ಕಂಟ್ರೋಲ್ಮೆಂಟ್ ರಸ್ತೆಯಲ್ಲಿರುವಂಥ ICICI ಬ್ಯಾಂಕ್ ಏನಿದೆ, ಆ ಒಂದು ಬ್ಯಾಂಕ್ಗೆ ಚಿನ್ನ 1 kg ಅಷ್ಟು ಚಿನ್ನ ಬಣ್ಣವನ್ನು ತೆಗೆದುಕೊಂಡು ಹೋಗಿ ಅಡ ಇಡಕ್ಕೆ ಮತ್ತು ಅಡ ಇಟ್ಟು ಹಣವನ್ನು ಪಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅವರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಒಬ್ಬ ಬ್ಯಾಂಕ್ಗೆ ಒಂದು ವೃದ್ಧೆಯೊಬ್ಬರು 1 kg ಅಷ್ಟು ಚಿನ್ನ ಬಣ್ಣ ತೆಗೆದುಕೊಂಡು ಬಂದಿದ್ದಾರೆ, ಅದನ್ನು ಅಡ ಇಡಬೇಕು ಮತ್ತು ಅದು ಇಟ್ಕೊಂಡು ಹಣವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಕೂಡಲೇ ಅಲರ್ಟ್ ಆದಂತಹ ಸೈಬರ್ ಕ್ರೈಮ್ ಪೊಲೀಸರು ಆ ಒಂದು ಬ್ಯಾಂಕ್ಗೆ ಹೋಗಿ ತೆರಳುತ್ತೆ, ಆ ಅರ್ಜಿಯನ್ನ ವಿಚಾರಣೆ ಮಾಡ್ತಾರೆ. ಆದರೆ ಆ ಒಂದು ವೃದ್ಧೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡೋದಿಲ್ಲ ಆರಂಭದಲ್ಲಿ. ಆನಂತರ ಪೊಲೀಸರು ತಮ್ಮದೇ ಒಂದು ಶೈಲಿಯಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಆಕೆ ಈ ರೀತಿ ನನಗೆ ಒಬ್ಬರಿಗೆ ನಮ್ಮ ಸಂಬಂಧಿಕರು ಒಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆನಂತರ ಕೂಡಲೇ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡು ಆ ಮಹಿಳೆಯಿಂದ ದೂರನ್ನ ಪಡೆದುಕೊಂಡು ಪ್ರಕರಣವನ್ನು ದಾಖಲು ಮಾಡ್ಕೊತಾರೆ. ಅದಾದ ನಂತರ ಪ್ರಕರಣ ದಾಖಲಿಸಿಕೊಂಡು ಇದೀಗ ಸೈಬರ್ ವಂಚಕರು ಏನಿದ್ದಾರೆ, ಸೊ ಅವರನ್ನ ನಾಲ್ವರನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಒಂದು ಅಹಮದಾಬಾದ್ ಇರ್ಬೋದು ಮತ್ತು ದೆಹಲಿಯಲ್ಲಿ ಅರೆಸ್ಟ್ ಮಾಡ್ಕೊಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ಅತಿ ದೊಡ್ಡ ಒಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ಅನ್ನೋದು ಇದೀಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಯಾಕಂದ್ರೆ ಈ ರೀತಿ ಸೈಬರ್ ವಂಚಕರು ಒಂದು ಅಕೌಂಟ್ ವೃದ್ಧೆಯ ಒಂದು ಅಕೌಂಟ್ ನಲ್ಲಿದ್ದಂತಹ ಮಾಹಿತಿಯನ್ನ ಪಡೆದುಕೊಂಡು ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಿರುವಂತಹದ್ದಾಗಿ ಮೇಲ್ನೋಟಿಗೆ ಕಂಡು ಬಂದಿರುವಂಥದ್ದು. ಅಲ್ಲೇ ಇಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆ ಏನಿದೆ, ಅದರಿಂದ ಇದು ಮತ್ತಷ್ಟು ಹಣ ಸೈಬರ್ ವಂಚಕರ ಪಾಲಾಗ್ತಾ ಇತ್ತು, ಅದು ತಪ್ಪಿದಂತಾಗಿರುವಂಥದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.